ನೆಲಮಂಗಲದ ಶಿವಣ್ಣ ಅಲಿಯಾಸ್ ಶಿವಕುಮಾರ್ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಗ್ಗೆ 7:30ಕ್ಕೆ ಕೊಲಂಬೋಗೆ ತೆರಳಿದ್ರು. ಶಾಂಗ್ರಿಲಾ ಹೋಟೆಲ್ನ ರೂಮ್ ನಂಬರ್ 619, 618ರಲ್ಲಿ ಶಿವಣ್ಣ ಮತ್ತು ಸ್ನೇಹಿತರು ತಂಗಿದ್ರು. ಉಗ್ರರ ಬಾಂಬ್ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಮೃತ ಶಿವಣ್ಣನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಶಿವಣ್ಣ ಹಾಗೇನೆ ಲಕ್ಷ್ಮೀನಾರಾಯಣ್ ನಿವಾಸಕ್ಕೆ ಸಂಸದ ವೀರಪ್ಪ ಮೊಯ್ಲಿ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಕನ್ಫರ್ಮೇಷನ್ ಸಿಕ್ಕಿದೆ. ನಾನು ಬೆಳಗ್ಗಿನಿಂದ ವಿದೇಶಾಂಗ ಸಚಿವೆಯಾದಂಥ ಶ್ರೀಮತಿ ಸುಷ್ಮಾ ಸ್ವರಾಜ್, ಅದಕ್ಕೆ ಸಂಬಂಧಪಟ್ಟಂಥ ಎಂಬೆಸಿ ಮಿಷನ್ ಹತ್ರ, ಅದರ ಜಾಯಿಂಟ್ ಸೆಕ್ರೆಟರಿ ಅವರ ಹತ್ರ ಎಲ್ಲ ನಾನು ಸತತ ಸಂಪರ್ಕದಲ್ಲಿದ್ದೇನೆ. ಅವರ MEAಯಿಂದ ಬಂದಂಥ 5 ಜನದ್ದು ಕನ್ಫರ್ಮ್ ಆಗಿದೆ. ಶಿವಕುಮಾರ್ ಇದ್ದು ಕನ್ಫರ್ಮ್ ಆಗಿಲ್ಲ, ಆದರೆ ಆ್ಯಪ್ನಲ್ಲೆಲ್ಲ ಫೋಟೋ ಬರ್ತಾ ಇದೆ. ಪುಟ್ಟರಾಜು, ಮಾರೇಗೌಡ 3 ಜನರದ ಅವರು ನಮಗೆ MEAನವರು ಕಳಿಸಿದಂಥ ಇಂಟಿಮೇಷನ್ ಪ್ರಕಾರ ಕನ್ಫರ್ಮ್ ಆಗಲಿಲ್ಲ ಡೆತ್. ಮತ್ತು ಯಾರ್ದು ಶಿವಕುಮಾರ್ ಇದ್ದು ಆದರೂ ನಾವು ಸತತ ಸಂಪರ್ಕದಲ್ಲಿದ್ದೇವೆ. ಆದರೆ ಇಲ್ಲಿ ಬಂದಂಥ ಆ್ಯಪ್ ಅದೆಲ್ಲ ಫೋಟೋ ನೋಡಿದರೆ ಅದು ಶಿವಕುಮಾರ್ ಇದ್ದು ಕೂಡ ಕನ್ಫರ್ಮ್ ಆದಾಗ ಕಾಣ್ತದೆ. ಆದರೆ MEAಯಿಂದ ಕನ್ಫರ್ಮೇಷನ್ ಬರಲಿಲ್ಲ. ಏನೋ ಮೃತಪಟ್ಟಿರುವಂತಹ ಶಿವಣ್ಣ ಸಹೋದರನ ಜೊತೆಗೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಮಾತಾಡಿದ್ದಾರೆ, ನೋಡೋಣ. ಶ್ರೀಲಂಕಾದಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ನಲ್ಲಿ ನೆಲಮಂಗಲ ಮೂಲದ ಶಿವಕುಮಾರ್ JDS ಮುಖಂಡರು ಇವರು ಕೂಡ ಮೃತಪಟ್ಟಿದ್ದಾರೆ. ನಾವೀಗ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದೀವಿ. ಶಿವಕುಮಾರ್ ಅವರ ಅಣ್ಣ ಆಗಿರುವಂತಹ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸೊ ಶಿವಕುಮಾರ್ ಅವರು ಯಾವಾಗ ಹೋದ್ರು ಶ್ರೀಲಂಕಾಕ್ಕೆ, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು? ಭಾನುವಾರ ಬೆಳಗಿನ ಜಾವ ಹೋಗಿದ್ದೆ ಮೇಡಮ್. ಅವರು ಹೋಗಿ ನಮಗೆ ಫೋನ್ ಮಾಡಿ ರೀಚ್ ಆಗಿದ್ದೀವಿ ಅಂತೇಳಿ, ತಿರ್ಗಾ 1 ಅವರಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ನ್ಯೂಸ್ ನೋಡಿ ನಮಗೆ ಗೊತ್ತಾಗಿದ್ದು. ಆಮೇಲೆ ಫೋನ್ ಮಾಡಿದ್ರೆ ನಮಗೆ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ಯಾವುದು ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನಾವು ತುಂಬ ಕಂಗಾಲಾಗಿದ್ದೀವಿ. ಸೊ ಅವರು ಅಲ್ಲಿ ಹೋದ ಕೂಡಲೇ ತಲುಪಿದ್ದೀವಿ ಅಂತ ಫೋನ್ ಮಾಡಿದ್ರು ಅಂತ ಹೇಳಿ. ಸೊ 1 ಅವರಲ್ಲೇ ಇದೆಲ್ಲ ಆಗಿರೋದು. ಅವ್ರು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರು? ಶ್ರೀಲಂಕಾ 4 ಡೇಸು ಟೂರಿಸಮ್ ಹೋಗಿದ್ವಿ ಮೇಡಮ್. 4 ದಿವಸದಲ್ಲಿ ವಾಪಸ್ ಬರ್ತೀವಿ ಅಂತೇಳಿ 4 ಡೇಸ್ ಹೋಗಿದ್ರು. ನಿನ್ನೆ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಇಳಿದಿದ್ದಾರೆ. 8:30ಗೆ ಅವ್ರ ರೂಮ್ಗೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಕೆಳಗಡೆ ಬಂದವಾಗಿ ಬ್ಲಾಸ್ಟ್ ಆಗಿದೆ ಅಂತ ನಮ್ಗೆ 9-9:30 ನ್ಯೂಸ್ ನೋಡಿದಾಗ ಗೊತ್ತಾಗಿದೆ. ಅವಾಗಿಂದ ಫೋನ್ ಕನೆಕ್ಟ್ ಮಾಡೋಕೆ ನೋಡ್ತಾ ಇದ್ದೀವಿ, ಯಾವುದೇ ಫೋನು ರೀಚ್ ಆಗ್ತಾ ಇಲ್ಲ. ಸೊ ಅವ್ರು ಇಲ್ಲಿಂದ ಹೋಗಬೇಕಾದ್ರೆ ಒಂದು ಟೂರಿಸ್ಟ್ ಏಜೆನ್ಸಿ ಕಡೆಯಿಂದನೋ ಅಥವಾ ಬೇರೆ ಕಡೆಯಿಂದನೋ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರನ್ನೇನಾದರೂ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಹೇಗೆ? ಇಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯಾರೂ ಸಿಗ್ತಾ ಇಲ್ಲ ಫೋನಿಗೆ. ಫೋನ್ ಅಲ್ಲಿಂದ ಇದು ಹೋಟೆಲ್ಗೆ ಫೋನ್ ಮಾಡಿದ್ವಿ, ಅವರು ಏನು ಮಾಹಿತಿ ಕೊಡ್ತಾ ಇಲ್ಲ. ಹೇಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇದು ಫಸ್ಟ್ ಟೈಮ್ ಶಿವಕುಮಾರ್ ಶ್ರೀಲಂಕಾ ಹೋಗಿರೋದು? ಹೋಗಿದ್ದಾರೆ, 2-3 ಸರಿ ಹೋಗಿದ್ದಾರೆ. ಸೊ ಪ್ರತಿ ಸಲ ಹೋದಾಗಲೂ ಅವ್ರು ಇದೇ ಹೋಟೆಲಲ್ಲೇ ಉಳ್ಕೊಳ್ತಾ ಇದ್ರಾ ಅಥವಾ ಹೇಗೆ? ಇದೇ ಹೋಟ್ಲಿಗೆ ಹೋಗೋರೆ ಯಾವಾಗೂ. ಸೊ ಈಗ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಕುಟುಂಬದಲ್ಲಿ ಇವಾಗ ಅವ್ರ ಮಗ ಇದ್ದಾರೆ, ನಾವು 4 ಜನ ತಮ್ಮದಿರಿದ್ದೀವಿ, ಇಬ್ಬರು ತಂಗಿದಿರಿದ್ದಾರೆ, ಮಗಳು ಒಬ್ಬಳು, ಮೊಮ್ಮಕ್ಕಳು 2 ಇದ್ದಾರೆ. ಸೊ ಅವರು JDS ಮುಖಂಡರಾಗಿ ಕೂಡ ಗುರುತಿಸ್ಕೊಂಡವರು. ಸೊ ಈ ಬಾರಿ ಎಲೆಕ್ಷನ್ನಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಅನ್ಸುತ್ತೆ. ಸೊ ಈಗ ದಿಢೀರ್ ಅಂತ ಬಂದಿರುವಂಥ ಈ ಸುದ್ದಿ ಕಾರ್ಯಕರ್ತರಲ್ಲಿ ಯಾವ ರೀತಿ ಆಘಾತ ಉಂಟು ಮಾಡಿದೆ? ತುಂಬ ನೋವಾಗಿದೆ ಮೇಡಮ್ ಎಲ್ಲ ಕಾರ್ಯಕರ್ತರಿಗೂ. ಅವರು ನಮ್ಮ ತಾಲೂಕಲ್ಲೇ ಒಂದು ದೀಪ ಇದ್ದಂಗಿದ್ರು. ನಮಗೆ ಈ ಮನೆ ದೀಪನೇ ಆರೋದಾಗಿದೆ ಮೇಡಮ್. ಓಕೆ, ಸೊ ಇವಾಗ ಸರ್ಕಾರದ ಕಡೆಯಿಂದ ಈಗ ಹೈಕಮಿಷನ್ ಅವ್ರಿಗಾಗಲಿ ಅಥವಾ ಕಾಂಟ್ಯಾಕ್ಟ್ ಇಲ್ಲ ಮೇಡಮ್, ಏನು ಸಿಗ್ತಾ ಇಲ್ಲ. ಏನು ಸಿಕ್ಕಿಲ್ಲ. ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. MLAನು ಫೋನ್ ಮಾಡಿದ್ದೀವಿ ಅಂತ ಹೇಳಿರು. MLA ಅವ್ರು ಬಂದ್ಬಿಟ್ಟು ಹೋದ್ರು ಅಷ್ಟೇ. ಏನು ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಅವರು. ಸೊ ನೀವು ಮುಂದೆ ಅಂದರೆ ನೀವು ಫ್ಯಾಮಿಲಿ ಅವರೇ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಸಂಜೆ ಹೋಗ್ತಾ ಇದ್ದೀವಿ ಮೇಡಮ್. ನಾವು ನಮ್ಮ ಅಣ್ಣನ ಮಗ ಇದ್ದಾರಲ್ಲ ಅವರು, ನಮ್ಮ ಬಾಮೈದ ಅವರೆಲ್ಲ ಹೋಗ್ತಾ ಇದ್ದೀವಿ. EK ಕೃಷ್ಣಪ್ಪ ಅವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಈಗ ಒಟ್ಟಾರೆ ಫ್ಯಾಮಿಲಿಯಿಂದ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾ ಇದ್ದಾರೆ ಈಗ ಹೇಗೆ? ಬರ್ತಾ ಇದ್ದಾರೆ ಮೇಡಮ್, ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದ. ಸೊ ಶಿವಕುಮಾರ್ ಅವರು ಫ್ಯಾಮಿಲಿ ಜೊತೆ ಯಾವ ರೀತಿ ಒಡನಾಟ ಇತ್ತು? ತುಂಬಾ ಕ್ಲೋಸ್ ಆಗಿದ್ರು, ಅಟ್ಯಾಚ್ಮೆಂಟ್? ಮೇಡಮ್ ತುಂಬ ಕ್ಲೋಸ್ ಆಗಿದ್ರು ಮೇಡಮ್. ಯಾವ ತೊಂದರೆ ಇಲ್ಲ. ಅವರು ಟೂರಿಸಮ್ ಹೋಗಿ ಸುಮ್ಮನೆ ಎಲೆಕ್ಷನ್ ಇದಕ್ಕೆ ಹೋಗ್ಬಿಟ್ಟು ಒಂದು 4 ದಿವಸ ಹೋಗ್ಬಿಟ್ಟು ಬರೋಣ ಅಂತೇಳಿ ಫ್ರೆಂಡ್ಸ್ 7 ಜನ
ಫ್ರೆಂಡ್ಸ್ ಜೊತೆ ಹೋಗಿರೋದಷ್ಟೇ ಮೇಡಮ್. ಸೊ ಇವತ್ತು ಸಂಜೆ ಕುಟುಂಬದವರೇ ನೇರವಾಗಿ ಶ್ರೀಲಂಕಾಗೆ ಹೋಗಿ ಅಲ್ಲಿ ಶಿವಕುಮಾರ್ ಅವರ ಒಂದು ಮುಂದಿನ ಕೆಲಸಗಳನ್ನೆಲ್ಲ ಮಾಡಬೇಕು, ಅವರ ಪಾರ್ಥಿವ ಶರೀರವನ್ನು ತರೋದ್ರ ಬಗ್ಗೆ ಆಗಲಿ ಅಥವಾ ಮತ್ತೆಲ್ಲ ಉಳಿದ ವ್ಯವಸ್ಥೆಗಳೇನು ಮಾಡಬೇಕು ಅದನ್ನು ನಾವೇ ಖುದ್ದಾಗಿ ಮಾಡ್ತೀವಿ. ಯಾಕೆಂದರೆ ನಮಗೆ ಒಂದು ಸೂಕ್ತವಾದಂತಹ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ ಅಂತ ತುಂಬ ನೋವಿನಿಂದಲೇ ಅವರ ಅಣ್ಣ ಅವ್ರು ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.